ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಕಿರಿಕಿರಿ ಆದಾಗ ನಮ್ಮ ಮೊದಲ ರಿಯಾಕ್ಷನ್ ಏನು? ತಕ್ಷಣ ಅದನ್ನ ಸರಿ ಮಾಡಕ್ಕೆ ಹೋಗ್ತೀವಿ ಅಲ್ವಾ? ಇವತ್ತು ನಾವು ಇದೇ ಫಿಕ್ಸ್ ಮಾಡೋ ಗೀಡಿನ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಕೆಲವೊಮ್ಮೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಏನೂ ಮಾಡದೆ ಸುಮ್ಮನೆ ಇರೋದು. ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದು ನಮಗೆಲ್ಲರಿಗೂ ಅನುಭವ ಆಗಿರುತ್ತೆ ಅಲ್ವಾ? ಯಾವುದೋ ಒಂದು ಸಣ್ಣ ಸಮಸ್ಯೆ ನಮ್ಮ ತಲೆ ಹೊಕ್ಕಿಬಿಡುತ್ತೆ, ಆಮೇಲೆ ಅದನ್ನ ಸರಿಪಡಿಸೋದೇ ನಮ್ಮ ಜೀವನದ ದೊಡ್ಡ ಗುರಿ ಅನ್ನೋ ಹಾಗೆ ಆಗ್ಬಿಡುತ್ತೆ. ಆದರೆ ಈ ಗೀಳಿನಿಂದ ಆಗುವ ನಷ್ಟ ಏನು? ಇದು ನಮ್ಮ ಕ್ರಿಯೇಟಿವ್ ಎನರ್ಜಿನೆಲ್ಲ ಹೀರ್ಬಿಡುತ್ತೆ. ನಿಜವಾಗ್ಲೂ ಮುಖ್ಯವಾದ ವಿಷಯಗಳಿಂದ ನಮ್ಮ ಗಮನವನ್ನು ಬೇರೆ ಕಡೆಗೆ ಹಿಡಿಯುತ್ತೆ. ಒಂದು ಸಿಂಪಲ್ ದಿನನಿತ್ಯದ ಉದಾಹರಣೆ ತಗೊಳ್ಳೋಣ ಬನ್ನಿ. ನಮ್ಮ ಕೂದಲು ಇದಕ್ಕಿದ್ದಾಗೆ ಒಂದು ಬಿಳಿ ಕೂದಲು ಕಾಣಿಸುತ್ತೆ ಅಂದ್ಕೊಳ್ಳಿ, ಅಥವಾ ನಾವು ಬಾಚಿದ ಹಾಗೆ ಕೂದಲು ನಿಲ್ಲೋದೇ ಇಲ್ಲ. ಅಷ್ಟೇ, ಅದು ನಮ್ಮ ಇಡೀ ದಿನದ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಸಣ್ಣ ವಿಷಯ ನಮಗೆ ಮಾತ್ರ ಇಡೀ ಪ್ರಪಂಚಕ್ಕೆ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಆದರೆ ಒಂದು ನಿಮಿಷ ನಿಂತು ಯೋಚನೆ ಮಾಡೋಣ. ಈ ಕೂದಲಿನ ಸಮಸ್ಯೆಯನ್ನ ನಾವು ನಮ್ಮ ಮನಸ್ಸಲ್ಲಿ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೀವೋ ಅದು ನಿಜವಾಗಿಯೂ ಅಷ್ಟು ದೊಡ್ಡ ವಿಷಯನಾ? ಮೊದಲನೇ ಪ್ರಶ್ನೆ, ನಾವು ಏನೂ ಮಾಡದೇ ಇದ್ರೆ ಏನಾಗತ್ತೆ? ಕಾಲ ಕಳೆದ ಹಾಗೆ ಈ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಇಲ್ಲವಾಗ್ಬೋದಾ? ಬಹುಶಃ ನಾಳೆ ಬೆಳಗ್ಗೆ 7 ಅಷ್ಟರಲ್ಲಿ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಟಿರ್ತೀವಿ. ಖಂಡಿತ. ನಿನ್ನೆ ನಮಗೆ ದೊಡ್ಡ ಬಿಕ್ಕಟ್ಟು ಅಂತ ಅನ್ಸಿದ್ದು ಇವತ್ತು ಕೇವಲ ಒಂದು ಸಣ್ಣ ನೆನ್ಪು ಅಷ್ಟೆ. ಸಮಯಕ್ಕೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋ ಒಂದು ಅದ್ಭುತ ಶಕ್ತಿ ಇದೆ. ಮತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ನಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರಾ? ಅಥವಾ ಇದು ನಮ್ಮ ತಲೆಯಲ್ಲಿ ನಾವೇ ಸೃಷ್ಟಿಸ್ಕೊಂಡಿರೋ ದೊಡ್ಡ ಸಮಸ್ಯೆನಾ? ನಿಜ ಹೇಳಬೇಕು ಅಂದ್ರೆ, ನಾವು ನಮ್ಮ ಬಗ್ಗೆ ಎಷ್ಟು ಗಮನ ಕೊಡ್ತೀವೋ ಬೇರೆಯವರು ನಮ್ಮ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ನಮಗೆ ದೊಡ್ಡದಾಗಿ ಕಾಣೋ ಒಂದು ಸಣ್ಣ ಕೊರತೆ ಅವ್ರಿಗೆ ಕಾಣಿಸ್ದೇನೆ ಇರ್ಬೋದು. ಇನ್ನೊಂದು ಆಂಗಲ್ನಿಂದ ಯೋಚಿಸಿ. ನಾವು ಸರಿಪಡಿಸ್ಬೇಕು ಅಂತ ಒದ್ದಾಡ್ತಿರೋ ಆ ಕೊರತೆಯೇ ನಮ್ಮನ್ನ ಯುನೀಕ್ ಆಗಿ ವಿಶೇಷವಾಗಿ ತೋರಿಸೋ ಒಂದು ಅಂಶ ಆಗಿದ್ರೆ, ಅದನ್ನ ಒಂದು ದೋಷ ಅಂತ ನೋಡೋ ಬದಲು ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಯಾಕೆ ಒಪ್ಕೊಳ್ಬಾರ್ದು? ಹಾಗಿದ್ರೆ ನಮ್ಮುಂದೆ ಈಗ 2 ದಾರಿಗಳಿವೆ. ಒಂದು ಕಡೆ ಸರಿಪಡಿಸ್ಬೇಕು ಅನ್ನೋ ಗೀಳು, ಅದು ನಮ್ಮನ್ನ ಪರಿಹಾರದ ಹುಡುಕಾಟದಲ್ಲಿ ಮುಳುಗಿಸ್ಬಿಡುತ್ತೆ. ಇನ್ನೊಂದು ಕಡೆ ಸಹಿಸ್ಕೊಳ್ಳೋಣ ಅನ್ನೋ ತಿಳುವಳಿಕೆ, ಅದು ನಮಗೆ ಸಮಸ್ಯೆ ಜೊತೆಗೆ ಶಾಂತಿಯಿಂದ ಬದುಕೋದನ್ನ ಕಲಿಸುತ್ತೆ. ಈ ಸರಿಪಡಿಸೋ ಅಥವಾ ಸಹಿಸಿಕೋ ಅನ್ನೋ ಐಡಿಯಾ ಬರೀ ನಮ್ಮ ಕೂದಲಿನ ಸಮಸ್ಯೆಗೆ ಮಾತ್ರ ಸೀಮಿತ ಅಲ್ಲ, ಇದು ದೊಡ್ಡ ದೊಡ್ಡ ಕಂಪನಿಗಳಿಗೂ ಅನ್ವಯಿಸುತ್ತೆ. ಬನ್ನಿ, ಇತಿಹಾಸದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಒಂದಾದ ಕೋಕಾ-ಕೋಲಾ ಇದೇ ಪಾಠವನ್ನ ಎಷ್ಟು ಕಠಿಣವಾಗಿ ಕಲಿತು ಅಂತ ನೋಡೋಣ. ಫೇಮಸ್ ಕೋಲಾ ವಾರ್ಸ್ ನೆನ್ಪಿದ್ಯಾ? ಕೋಕಾ-ಕೋಲಾ ತನ್ನ ಪ್ರತಿಸ್ಪರ್ಧಿ ಪೆಪ್ಸಿಯನ್ನ ಸೋಲಿಸಲೇಬೇಕು ಅನ್ನೋ ಒಂದು ಗೀಳಿಗೆ ಬಿದ್ದಿತ್ತು. ಇದೇ ಗೀಳು ಅವರನ್ನ ಇತಿಹಾಸದ ಅತಿ ದೊಡ್ಡ ಮಾರ್ಕೆಟಿಂಗ್ ವೈಫಲ್ಯಗಳಲ್ಲಿ ಒಂದಕ್ಕೆ, ಅಂದ್ರೆ ನ್ಯೂ ಕೋಕ್ ಕಡೆಗೆ ತಗೊಂಡ್ಹೋಯ್ತು. ಅವರ ಪ್ಲಾನ್ ನೋಡೋಕೆ ತುಂಬಾನೇ ಲಾಜಿಕಲ್ ಆಗಿತ್ತು. ಓಕೆ, ಕೆಲವರಿಗೆ ಪೆಪ್ಸಿಯ ಸ್ವೀಟ್ ಟೇಸ್ಟ್ ಇಷ್ಟ ಆಗ್ತಿದೆ, ಹಾಗಿದ್ರೆ ನಾವು ನಮ್ಮ ಕೋಕನ್ನ ಇನ್ನೂ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡು ಅವರು ತಮ್ಮ 91 ವರ್ಷ ಹಳೆಯ, ಪ್ರಪಂಚದಾದ್ಯಂತ ಫೇಮಸ್ ಆಗಿದ್ದ ಫಾರ್ಮುಲಾವನ್ನೇ ಬದುಗಿಟ್ಟು ನ್ಯೂ ಕೋಕ್ ಅಂತೆ ಲಾಂಚ್ ಮಾಡಿದ್ರು. ಒಂದು ಸಮಸ್ಯೆಯನ್ನ ಸರಿಪಡಿಸೋಕೆ ಹೋಗಿ ತಮ್ಮ ಅತಿದೊಡ್ಡ ಆಸ್ತಿಯನ್ನೇ ರಿಸ್ಕ್ಗಿಟ್ರು. ಮತ್ತು ರಿಸಲ್ಟ್ ಏನಾಯಿತು? ಅದೊಂದು ಸಂಪೂರ್ಣ ವಿಪತ್ತು. ಜನರಿಗೆ ಅದು ಇಷ್ಟನೇ ಆಗ್ಲಿಲ್ಲ. ಸೇಲ್ಸ್ ಪಾತಾಳಕ್ಕೆ ಬಿತ್ತು. ಕೋಕಾ-ಕೋಲಾ ಒಂದು ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿತು. ಅದು ಯಾಕೆ ಫೇಲ್ ಆಯ್ತು? ಯಾಕಂದ್ರೆ ಕೋಕಾ-ಕೋಲಾ ಇಲ್ದೇ ಇರೋ ಸಮಸ್ಯೆಯನ್ನ ಸರಿ ಮಾಡೋಕ್ ಹೊರಟಿತ್ತು. ಅವರ ಲಕ್ಷಾಂತರ ನಿಷ್ಠಾವಂತ ಗ್ರಾಹಕರಿಗೆ ಹಳೆ ಕೋಕ್ ಪರ್ಫೆಕ್ಟ್ ಆಗಿತ್ತು. ಅವರಿಗೆ ಯಾವುದೇ ಸುಧಾರಣೆ ಬೇಕಾಗಿರ್ಲಿಲ್ಲ. ಕೊನೆಗೆ ಅವರಿಗೆ ತಮ್ಮ ತಪ್ಪರಿವಾಯಿತು. ಅವರು ಕ್ಲಾಸಿಕ್ ಕೋಕನ್ನ ವಾಪಸ್ ತಂದ್ರು, ಮತ್ತೆ ಒಂದು ಉತ್ತಮ ಸ್ಟ್ರಾಟಜಿಯನ್ನ ಅಳವಡಿಸ್ಕೊಂಡ್ರು. ತಮ್ಮ ಮೂಲ ಪ್ರಾಡಕ್ಟನ್ನ ಬದಲಾಯಿಸೋ ಬದಲು ಅದನ್ನ ವಿಸ್ತರಿಸಿದ್ರು. ಡಯಟ್ ಕೋಕ್, ಚೆರಿ ಕೋಕ್, ಕೋಕ್ ಝೀರೋ ಇವೆಲ್ಲ ಮೂಲವನ್ನ ಸರಿಪಡಿಸೋ ಪ್ರಯತ್ನ ಅಲ್ಲ, ಬದಲಾಗಿ ಜನರಿಗೆ ಹೊಸ ಆಯ್ಕೆಗಳನ್ನು ಕೊಡೋ ಪ್ರಯತ್ನ. ಇದು ಬದಲಾವಣೆ ಅಲ್ಲ, ವಿಸ್ತರಣೆ. ಹಾಗಿದ್ರೆ ಕೋಕಾ-ಕೋಲಾದ ಈ ದುಬಾರಿ ಪಾಠದಿಂದ ನಾವು ಏನ್ ಕಲಿಬಹುದು? ಯಾವುದೇ ಸಮಸ್ಯೆಯನ್ನ ಸರಿಪಡಿಸೋಕೆ ಧಾವಿಸೋ ಮೊದಲು ನಮ್ಗೆ ನಾವೇ ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೋಬೇಕು. ನಾನು ನಿಜವಾಗಿಯೂ ಇದನ್ನ ಸರಿಪಡಿಸ್ಬೇಕಾ? ಆ ಕೂದಲಿನ ಉದಾಹರಣೆಗೆ ವಾಪಸ್ ಬರೋಣ. ನಾವು ನಿಜವಾಗಿಯೂ ಅಷ್ಟು ಮುಖ್ಯವಲ್ಲದ ವಿಷಯದ ಬಗ್ಗೆ ಗೀಳು ಬೆಳೆಸ್ಕೊಂಡಿದ್ದೀವಾ? ನಮ್ಮ ಸಮಯ ಮತ್ತೆ ಶಕ್ತಿಯನ್ನ ಇದಕ್ಕಿಂತ ಮುಖ್ಯವಾದ ವಿಷಯಗಳಿಗೆ ಬಳಸಬಹುದಾ? ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸತ್ಯ ಇದು: ಕೆಲವೊಮ್ಮೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಯಾವುದೇ ಸೊಲ್ಯೂಷನ್ ಇಲ್ಲದೇ ಇರೋದು. ಸಮಸ್ಯೆಯನ್ನ ಸರಿಪಡಿಸೋ ಬದಲು ಅದರ ಜೊತೆ ಬದುಕೋದನ್ನ ಕಲಿಯೋದೇ ನಿಜವಾದ ಜಾಣತನ. ಹಾಗಾದ್ರೆ ನಾನ್ ನಿಮ್ಮನ್ನ ಒಂದು ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತೀನಿ.
ನಮ್ಮ ಜೀವನದಲ್ಲಿರೋ ಯಾವ ಸಮಸ್ಯೆಯನ್ನ ಸುಮ್ಮನೆ ಹಾಗೆ ಬಿಟ್ರೆ ಒಳ್ಳೆಯದು? ಯಾವ ಹೋರಾಟವನ್ನ ನಾವು ಇವತ್ತೇ ನಿಲ್ಲಿಸಬಹುದು? ಇದರ ಬಗ್ಗೆ ಯೋಚನೆ ಮಾಡಿ.